ಮಿನಿಸ್ಟ್ರಿಂದ ಫೋನ್ ಮಾಡಿಸಿ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಂದೆ. ಈಗ ನಿಮ್ ಕೆಲ್ಸ ಗ್ಯಾರಂಟಿ. ಕೆಲ್ಸ ಸಿಕ್ಕಿದ್ರೆ ಅಲ್ವಾ ನೀವು ನನ್ನ ಮಗಳು ಬೇರೆ ಮನೆ ತಗೊಂಡು ನಿಮ್ ಪಾಡಿಗೆ ನೀವು ಹಾಯಾಗಿರ್ತೀರಾ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಫೋನ್ ಕೊಡ್ತೀರಾ? ಒಂದು ಕಾಲ್ ಮಾಡ್ಕೊಡ್ತೀನಿ. ಇಲ್ಲಿ ಪೂರ್ಣಚಂದ್ರನ್ ಅವ್ರು ಯಾರು? ನಾನೇ ಮೇಡಮ್. ಸ್ವಲ್ಪ ಒಳಗೆ ಬನ್ನಿ. ಏನ್ ಸೀನು, ಯಾಕೆ ಕಾಲ್ ಮಾಡ್ದೆ? ಏನಾದ್ರೂ ಗುಡ್ ನ್ಯೂಸಾ? ಬ್ಯಾಡ್ ನ್ಯೂಸ್. ಏನು, ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ಬಿಟ್ಯಾ? ಒಳಗಡೆ ಹೋದ್ರೆ ತಾನೆ. ಮತ್ತೆ ಇದು ಬ್ಯಾಡ್ ನ್ಯೂಸ್ ಹೇಗೆ? ಚಾರು ಅವ್ರ ಅಪ್ಪ ಬಂದಿದ್ರು. ನಿಮ್ ಮಾವನ? ಚಾರು ನನಗೆ ಹೆಂಡತಿ ಅಲ್ಲ ಅಂದ್ಮೇಲೆ ಅವ್ರು ನನಗೆ ಮಾವ ಹೇಗಾಗ್ತಾರೆ? ಸರಿ, ಅಲ್ಲಿಗೆ ಅವ್ರು ಯಾಕೆ ಬಂದ್ರು? ನನಗೆ ಕೆಲಸ ಕೊಡಿಸ್ಬೇಕು ಅಂತ ಬಂದ್ರಂತೆ. ಒಳಗಡೆ ಅವ್ರ ಹತ್ರ ಮಾತಾಡಿ ಆ ಕೆಲಸ ನನಗೆ ಸಿಗೋ ಹಾಗೆ ಮಾಡಿದಾರಂತೆ. ಅಂದ್ರೆ ನಿನ್ಗೆ ಜಾಬ್ ಕನ್ಫರ್ಮ್ ಅಂತಾಯ್ತು. ಮತ್ತೆ ಇನ್ನೇನು ಬ್ಯಾಡ್ ನ್ಯೂಸ್? ಆ ಕೆಲಸ ನನಗೆ ಫಿಕ್ಸು ಅಂತ ಹೇಳೋದ್ರ ಜೊತೆ ಅವ್ರು ಇನ್ನೊಂದು ಮಾತು ಹೇಳಿದ್ರು. ಏನದು? ಜಾಬ್ ಸಿಕ್ತಿದ್ದ ಹಾಗೆ ನಾನು ಮತ್ತೆ ಚಾರು ಬೇರೆ ಮನೆ ಮಾಡ್ಬೇಕಂತ. ಮತ್ತೆ ಜಾಬ್ ಬಂದ ತಕ್ಷಣ ನಿನ್ ಜೊತೆನೆ ಚಾರುನ ಕೂಡ ಇರಿಸ್ಬೇಕಲ್ವಾ? ಅವಳನ್ನ ಇಲ್ಲೇ ಬಿಟ್ಬಿಡ್ತೀಯ ಅಂದ್ರೆ ಸಾಧ್ಯ ಇಲ್ಲ ತಾನೆ. ನಾನು ಈ ಜಾಬ್ಗೆ ಅಪ್ಲೈ ಮಾಡಿದ ಕಾರಣನೇ ಚಾರು ಇಂದ ದೂರ ಇರಬೇಕು ಅಂತ. ಇವಾಗ ಅವ್ರ ಅಪ್ಪ ಹೇಳಿದ್ರು ಅಂತ ನಾನು ಈ ಕೆಲ್ಸಕ್ಕೆ ಜಾಯಿನ್ ಆದ್ರೆ ಬಾರಪ್ಪ ನಾವ್ ಇನ್ನೊಂದು ಮನೆ ಮಾಡೋಣ, ಇಲ್ಲ ಅಂದ್ರೆ ಈ ಮನೆ ಬಿಡೋವರೆಗೂ ನಿದ್ದೆ ಮಾಡಕ್ ಬಿಡಲ್ಲ. ನಾನು ನಿನಗೇನೋ ಹೇಳೋ ಪರಿಸ್ಥಿತಿಲಿ ಇಲ್ಲ ಸೀನು. ಚಾರು ಕೂಡ ನನ್ನ ಹಾಗೆ ಒಂದ್ ಹೆಣ್ಣು. ಅವಳು ಬೇಜಾರ್ ಮಾಡ್ಕೋಬಾರ್ದಲ್ವಾ? ಮೋಸ ಮಾಡಿದ್ರು ಒಳ್ಳೇದ್ ಬಯಸುವಂತ ನಿನ್ನಷ್ಟು ಒಳ್ಳೆ ಮನ್ಸು ನನಗಿಲ್ಲ ಆದ್ಯ. ಸರಿ, ಈಗ ಏನ್ ಮಾಡ್ಬೇಕು ಅನ್ಕೋತಿದ್ಯಾ? ಜಾಬ್ ಸಿಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಸೀನು, ಒಂದು ಸಲ ಯೋಚನೆ ಮಾಡು. ಬಂದಿರೋ ಜಾಬ್ನ ಕಳ್ಕೊಳ್ಳೋದು ಒಳ್ಳೇದಲ್ಲ. ಈ ಕೆಲ್ಸಕ್ಕೆ ಜಾಯಿನ್ ಆದ್ರೆ ನನ್ನನ್ನು ನಾನೇ ಕಳ್ಕೋಬೇಕಾಗತ್ತೆ. ನನಗೆ ಈ ಜಾಬ್ ಇಷ್ಟ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಅದೇನಂದ್ರೆ ನೀನ್ ಎದುರುಗಡೆ ಬಂದ್ಮೇಲೂ ಕೆಲಸ ಸಿಕ್ಕಿಲ್ಲ ಅಂತ ನೀನ್ ಫೀಲ್ ಆಗ್ಬಾರ್ದಲ್ವಾ? ಅದಕ್ಕೆ ನಿನ್ಗೊಂದು ಮಾತು ಹೇಳೋಣ ಅಂತ ಕಾಲ್ ಮಾಡಿದೆ. ಬಾಯ್. ಸೀನ್